ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಆ ಡಂಗ ನಕ. ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ, ನಾವಿವತ್ತು ಟೆಂಪಲಿಗೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಪೊಳಲಿ ಮತ್ತು ಕಟೀಲಿಗೆ. ಫಸ್ಟ್ ನಾವು ಪೊಳಲಿಗೆ ಹೋಗ್ತೀವಿ, ನೆಕ್ಸ್ಟ್ ಕಟೀಲಿಗೆ ಹೋಗ್ತೀವಿ. ಸರಿ, ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತೆ ಯಾರೆಲ್ಲ ಈ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವ್ಲಾಗ್ನ ಎಂಡ್ ತನಕ ನೋಡಿ. ನನ್ನ ಜೊತೆ ಇವತ್ತು ಯಾರು ಟೆಂಪಲ್ಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಅಶ್ವಿತಾ ಅಂತ. ಹಾಯ್ ಮಾಡಿ ನನ್ನ ವ್ಲಾಗಿಗೆ. ನಾವು ಹೊರಟ್ವಿ ಗೈಸ್, ಈಗ ಬನ್ನಿ. ಮನೆಯಿಂದ ಬಸ್ಸಿಗೆ ಹೋಗ್ಬೇಕಾದ್ರೆ ಒಂದು 5 ನಿಮಿಷ ನಡಿಲಿಕ್ಕೆ ಉಂಟು ನೋಡಿ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸುಸ್ತಾಯಿತು ನಡೆದು ಎಕ್ಸಾಮೆಂಟ್ ಆಯ್ತಾ ನಿಮಗೆ? ನಿಮಗೆ ಯಾವುದೆಲ್ಲ ಕೊಟ್ಟಿದ್ದಾರೆ? ಎಕನಾಮಿಕ್, ಹಿಸ್ಟ್ರಿ ಆಗಲಿಲ್ವಾ? ಇಷ್ಟು ಕೊಟ್ಟಿದ್ದಾರೆ. ನಂದು ಸಹ ಎಕನಾಮಿಕ್ ಆಗಿದೆ, ಇನ್ನು ಬಿಸ್ನೆಸ್ ಮತ್ತು ಅಕೌಂಟು ಆಗಬೇಕು. ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಗೈಸ್. ಎಷ್ಟುಂಟು ಅಂತ ಹೇಳಿದರೆ ಅದು ಹುಡ್ಕುವಾಗನೇ ಸಾಕಾಗ್ತದೆ ನಮಗೆ. ಅವಳಿಗೆ ನಾಚಿಕೆ ಆಗ್ತದೆ, ನಾಚಿಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು ಈಗ ಬಸ್ ಸಿಕ್ಕಿತ್ತು ಗೈಸ್ ನಮಗೆ. ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಕೊಳಲಿಗೆ ಬಂದು ತಲುಪಿದ್ವಿ ಗೈಸ್. ಕೊಳಲಿಂದ ಬಂದ್ವಿ. ದೇವರಿಗೆ ಕೈ ಮುಗಿದು ಈಗ ನಾವು ಊಟಕ್ಕೆ ಹೋಗ್ತಿದ್ದೇವೆ. ಲೈನ್ ತುಂಬ ಉದ್ದ ಇದೆ. ಧರ್ಮಸ್ಥಳ ಬಗ್ಗು ಪಾವ್ ಭಾಜಿ ಮತ್ತು ಚುಕ್ಕು ಮಿಲ್ಕ್ ಶೇಕ್ ಇಬ್ಬರಿಗೂ ಸಹ ಸೇಮ್. कौन है ये लोग? कहाँ से आते हैं? ಬಂತು ಗೈಸ್ ನಮ್ಮದು ಆರ್ಡರ್.
ವೆಲ್ಕಮ್ ಬ್ಯಾಕ್ ಗಾಯ್ಸ್. ಮನೆಗೆ ಬಂದು ತಲುಪಿದ್ವಿ. ಯಾವಾಗ ಬಂದು ತಲುಪಿದ್ದೀವಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ನೋಟ್ಸ್ ಬರೆಯಲಿಕ್ಕೆ ಉಂಟು. ಬರೀತಾ ಟಿವಿ ಸಹ ನೋಡ್ಲಿಕ್ಕೆ ಉಂಟು. ಬನ್ನಿ ನೋಟ್ಸ್ ಬರೆಯೋಣ. ಬರೀ ಇಂಥದೆಯಾ? ಹಿಸ್ಟ್ರಿ ನೋಟ್ಸ್ ಬರೀತಾ ಇದ್ದೀನಿ ನಾನು ಈಗ. ಓಕೆ ಓಕೆ ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಸಂಡೇ ಹಾಗೆ ಪುತ್ತೂರಿಗೆ ಸಹ ಹೋಗ್ತಿದ್ದೀವಿ. ದಸರಾ ರಜೆ ಬಂತಲ್ಲ, ದಸರಾ ರಜೆ ಬಂದರು ನಮಗಂತೂ ಎಕ್ಸಾಮ್ ಮುಗಿಲಿಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಅದೇ ಇನ್ನು ಓದಲಿಕ್ಕೆ ಸಹ ಉಂಟು. 2 ದಿನ ಹೋಗಿ ಬರುವ ಅಂತ ಪುತ್ತೂರಿಗೆ. ನಾನು ಮತ್ತು ನಮ್ಮ ಕಸಿನ್ ಅವರೆಲ್ಲ ಹೋಗ್ತಿದ್ದೀವಿ. ಈಗ ನಾನು ಕಸಿನ್ ಮನೆಗೆ ಒಬ್ಬಳು ಹೋಗ್ತಿಲ್ಲ, ನನ್ನ ಜೊತೆ ನನ್ನ ಚಿಕ್ಕಮ್ಮ ಇದ್ದಾರೆ ಪುತ್ತೂರಿನವರು, ಅವರ ಜೊತೆ ಹೋಗ್ತೀವಿ. ಮತ್ತು ನಾವು ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ನನ್ನ ಕಸಿನ್ ಸಿಸ್ಟರ್ ಮತ್ತು ಇವರು ಅವರ ಅಪ್ಪ ಅಂದರೆ ನನ್ನ ಮಾವ. ಇವತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹೊರಟ್ವಿ ಗೈಸ್ ನಾವು. ಅಮ್ಮ ಬಾಯ್ ಬಾಯ್ ಕರ್ ಹೊರಟ್ವಿ ಗೈಸ್. ನೋಡಿ ಇವರು ಬಿಸಿಲು ಹಾಯ್ ಮಾಡಿ ನನ್ನ ವ್ಲಾಗಿಗೆ. ನನ್ನ ಚಿಕ್ಕಮ್ಮ. ಅವರನ್ನು ನೀವು ನೋಡಿರ್ಬೋದು ನನ್ನ ಫಸ್ಟ್ ಬ್ಲಾಗ್ ಪುತ್ತೂರು, ಆ ಬ್ಲಾಗಲ್ಲಿ. ಬಸ್ಸಿಗೆ ನಿಂತಿದ್ದೀವಿ ಗಾಯ್ಸ್ ನಾವು. ಎಷ್ಟು ಬಿಸಿಲು ನೋಡಿ ಮಂಗಳೂರಲ್ಲಿ. ಒಮ್ಮೆ ಮಳೆ ಬರ್ತದೆ, ಒಮ್ಮೆ ಬಿಸಿಲು ಬರ್ತದೆ ಅಲ್ಲ. ಅಲ್ಲಿ ಮಳೆ ಇರಲಿಲ್ಲ ಮೊನ್ನೆ. ಆಯಿತು ನಾವು ಈಗ ಅವರ ಮನೆಯಿಂದ ಹೊರಟಿವಿ. ನಾವಿಬ್ಬರು ಹೋಗ್ತೀವಿ. ನಮಗೆ ಎದುರಿಗೆ ಶಾಪಿಗೆ ಹೋಗ್ಲಿಕ್ಕೆ ಕೊಟ್ಟಿಗೆ ಸಾಕು. ಊಟ ಎಲ್ಲ ಆಯ್ತು, ಇಲ್ಲೇ ಮಾಡಿದ್ದು ಮಧ್ಯಾಹ್ನ. ಹಾಯ್ ಮಾಡಿ. ಇವರನ್ನು ನನ್ನ ಚಿಕ್ಕಮಂಗ್ಳೂರು ಟ್ರಿಪ್ಪಿದ್ದು ಆ ವ್ಲಾಗಲ್ಲಿ ನೋಡಿರ್ಬೋದು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್. ನಾವೀಗ ಮೈಸೂರು ಹೋಗೋ ಬಸ್ಸಲ್ಲಿದ್ದೇವೆ. ಪುತ್ತೂರಿಗೆ ಬಂದು ತಲುಪಿದ್ದೀವಿ. ಮಹಾಲಿಂಗೇಶ್ವರ ಟೆಂಪಲ್ ಅಡ್ಡ ಬಂತು. ದ್ವಾರ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ನಾವೀಗ ಕಬ್ಬು ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೀವಿ. ಯಾವುದು ಯಾವುದು ನಿಂಗೆ? ಅದು ನನಗೆ ಸಹ ನಿಂಗಿದ್ದೇನು ಅದೇನು ಕುಡಿಲಿಕ್ಕೆ ಆಗೋದಿಲ್ಲ ನಿಂಗೆ? ಈ ಕಡೆ ಬಾ, ಕಾಣ್ತಿಲ್ಲ ನೀನು.
ಬಿಸಿಲು ಹೊಡಿತು. ನಾನು ಅದೇ ಕುಡಿಯೋದು. ಅದಕ್ಕೆಂತಕ್ಕೆ ನೋಡಿ, ಇದು ನನ್ನ ಹತ್ರ ಉಂಟು. ಇದು ಬ್ಲೂ ಕಲರಲ್ಲಿ. ಎಂತ ನಾನು ಕುಡಿತೀನಿ, ನೀನು ಕುಡಿ. ನೀ ಎಂತ ಬ್ಯಾಗಿಗೆ ತುಂಬಿಸ್ತೀಯ ಅಂತ ಈಗ? ಜ್ಯೂಸ್ ಬಂತು ನಂದು ವಿಡಿಯೋ ತೆಗಿವಿ. ವೆಯ್ಟ್ ಅಣ್ಣನವರು ಜ್ಯೂಸ್ ಕುಡಿಸ್ತಾರೆ. ನಂದಾಯ್ತು ಕುಡಿತು. ಎಲ್ಲಿದ್ದಾರೆ? ಎಂತ ಬೇಡ, ಹೋಗುದು. ಆಂಟಿ ನೀವು ತರಕಾರಿ ತಗೊಳ್ಳುದಾ? ನಾನು ಈ ಒಂದು ಎಷ್ಟು ರೀಲ್ಸ್ ಮಾಡ್ತೀನಿ ಮಾರೆ. ಮಾಲಯ ಫಂಕ್ಷನ್ ಹಾಗಾಗಿ ಏನು ತರಕಾರಿ ತಗೊಳ್ತಾ ಇದ್ದಾರೆ. ತರಕಾರಿ ತಗೊಳ್ತಾರೆ. ಅನುಷಾ ಮತ್ತೆ ಎಂತ ನೆಲ್ಲಿಕಾಯಿ ನೋಡ ಅನುಷ, ನೆಲ್ಲಿಕಾಯಿ ನಾವಿಲ್ಲಿ ಬೇಡ, ಎಲ್ಲಿ ತಗೋ, ಇಲ್ಲಿ ಉಂಟಲ್ಲ ದೊಡ್ಡ ಇದಲ್ವಾ? ನನ್ನ ನಡೆಸ್ಕೊಂಡು ಬರೋ ಅಲ್ಲಿ ಶೇಂಗಾ ನೋಡಂತೆ. ಯಾವುದು ಇದು? ಚಂದ ತೆಗಿಬೇಕದ್ದು. ಇಲ್ಲಿದ್ದ ತೆಗಿ. ಯಾವ್ದದ? ವೆಜ್ ಅಲ್ಲ, ಚಿಕನ್ ಉಂಟಂತೆ ನೋಡಿ ಗೈಸ್. ಇವಳು ನಾನ್ ವೆಜ್ ಆದ್ರೆ ಮಾತ್ರ ಬರುದು. ಚಿಕನ್ ನಾಳೆನ ತಿನ್ಲಿಕ್ಕೆ ಆಗುದಿಲ್ಲ. ನಮ್ದು ಟೆಂಪಲ್ ಅಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು, ನವರಾತ್ರಿ. ಇದೇ ಸ್ವಲ್ಪ ಚಂದ ಉಂಟು. ಆಗ್ಬೋದು. ಎಷ್ಟಂತೆ ಒಂದಕ್ಕೆ? ಅದೇ ಚಂದ ಉಂಟು. ಅದು ನೋಡಿ ಅಂತ ಆ ಬದಿಯಲ್ಲಿ ಒಮ್ಮೆ. ಅದು ಫ್ರೆಶ್ ಉಂಟಾ ಅಂತ? ಅದೇ ತಗೊಳ್ಳಿ ಸಾಕು. ಆಯ್ತು. ಆಂಟಿದು ತರಕಾರಿ ತಗೊಂಡಾಗಲಿಲ್ಲ ಗೈಸ್. ಒಮ್ಮೆ ಚಿಕ್ಕಮ್ಮಂದು ತರಕಾರಿ ತಗೊಂಡಾಗ್ಲಿಲ್ಲಪ್ಪ. ನೋಡೋಣ ಬಾರ. ತಗೊಳ್ತೀರಾ? ಅರ್ಧ 7% ಇರೋದು ನಂದು ಫೋನಿದ್ದು ಚಾರ್ಜ್. ವಿಡಿಯೋ ಮಾಡಿ 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 ಖಾಲಿ ಆಯಿತು. ಮನೆ ತನಕ ಹೋಗಿ ತನಕ ಸಾಕು. ಇಲ್ಲಿ ನೋಡಿ ಕಾಣಿತು ಎಂತಕ್ಕೆ.
ಹೋಗುವ. ಗೊತ್ತಿಲ್ಲ, ಕೇಳಲಿಲ್ಲ, ಕಾಲ್ ಕಟ್ ಮಾಡಿದ್ರು. ಸಲ ಪುತ್ತೂರು ಜಾತ್ರೆಗೆ ಇಲ್ಲೇ ನಾವು ಪಾನಿಪುರದಿಂದ ಓದು ತುಂಬ ವರ್ಷ ಆಯ್ತಾ ಸಲ ಅಲ್ಲ. ಅಲ್ಲಿಂಟು ನೋಡಿ, ಅಲ್ಲಿಂಟು ಕಾಣಿತ್ತು ಚಿಕ್ಕಪ್ಪನ ರಿಕ್ಷಾದಲ್ಲಿ ಹೋಗೋದು ನೋಡಿ. ಇಲ್ಲೇ ಇದ್ದಾರೆ ಎದುರಿಗೆ ನಿಂತ್ಕೊಂಡು, ನಾನು ಅವರ ರಿಕ್ಷಾ ಮಾತ್ರ ನೋಡಿದ್ದೆ. ಹಾಯ್ ಚಿಕ್ಕಪ್ಪ, ನಿಮ್ಮನ್ನೆಂತ ಗೊತ್ತಾ, ನಿಮ್ಮನ್ನು ನೋಡಲಿಲ್ಲ, ನಿಮ್ಮ ರಿಕ್ಷಾ ಮಾತ್ರ ನೋಡಿ ಗುರ್ತೀವಿ. ಅದು ನಿಮ್ಮತ್ತೇನು ಮುಂಡು ನಿಮಗೆ ಗಮ್ಮತ್ತಂದು ಹಾಯ್ ಮಾಡಿ ನನ್ನ ವ್ಲಾಗಿ ನೋಡಿ. ನಿಲ್ಲು ಬಾರ. ತಲುಪಿದ್ವಿ ಗೈಸ್ ನಾವು ಮನೆಗೆ. ಆಟೋಮೆಟಿಕ್ ಡೋರ್, ನಾನು ಹಿಂಗೆ ಮುಟ್ಟೋಗಣೆ ಹೋಯ್ತು ಆ ಕಡೆ. ಅಲ್ಲಿ ಬಂದ್ವಿ ನಾವು. ಪಿಂಕಿ ಪಿಂಕಿ ವೆಲ್ಕಮ್ ಮಾಡೋದು ನಮ್ಮನ್ನು. ಸ್ವಿಚ್ ಆಫ್ ಆಗ್ತದೆ ಗೈಸ್ ಈಗ ನಂದು. 2% ಇರೋದು, ಈಗ ಚಾರ್ಜ್ ಇಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಮಾಡಿ ಬಾಯ್. ಇನ್ನು ಮತ್ತೆ ನಿನ್ನ ಹೆಸರೆಂತ, ನಿನ್ನ ಹೆಸರೆಂತ ಹೇಳಿ. ಇವರಿಗೆ ಹೆಸರು ಹೇಳಿಲ್ಲ. ಹೇಳ ಅನುಷಾ. ಸಲ ಅವರಾಗಲ್ಲಿ ನೋಡಿರ್ಬೋದು. ನಾನು ಅವಾಗ ಹೇಳಿದ್ನ ಅನ್ಸುತ್ತೆ, ನಂಗೆ ನೆನಪಿಲ್ಲ. ಪರವಾಗಿಲ್ಲ. ಕೋಳಿ ನೋಡಿ ಇಷ್ಟು ದೊಡ್ಡದಾಗಿದೆ. ಸರಿ, ಕೋಳಿ ಮರಿ ಇಟ್ಟಿದೆ. ಇಲ್ಲಿ ಮೊಟ್ಟೆ ಕುಕ್ತದೆ ನೋಡು ನೋಡ್ರೆ. ಅದರೊಳಗೆ ನೋಡಿ ಮೊಟ್ಟೆ ಮರಿ ಇಟ್ಟಿದೆ. ಮರಿ ಕಾಣುದಿಲ್ಲ ಚಿಕ್ಕಪ್ಪ, ಅದು ಹೊರಗೆ ಬರೋದಿಲ್ವಾ ಚಿಕ್ಕಪ್ಪ? ಮರಿಗಳನ್ನು ತೋರಿಸ್ಲಿಕ್ಕೆ ಮತ್ತೆ ತೋರಿಸ್ತೀನಿ ಗೈಸ್. ಅದು ಈಗ ನನಗೆ ಕುಟ್ಟುತ್ತದೆ ನೋಡಿ, ನಾನು ಕೈ ಹಾಕುವಾಗ. ವಾ ಕುಕ್ಕದಿತ್ತು ಈಗ ನನಗೆ. ಬೇಡ ಬೇಡಿ ಮತ್ತೇನೆ ತೋರಿಸ್ತೀನಿ. ಇಲ್ಲಿ ಒಂದು ತೀರಿದೆ ಗೈಸ್, ಅದಕ್ಕೆ ಹುಷಾರಿರಲಿ. ಇಲ್ಲಿ ಉಂಟು ಗುಬ್ಬಿ. ಗುಬ್ಬಿ ಮಾತ್ರ ಇರೋದು, ಚಿನ್ನು ತೀರಿದ್ದಾನೆ. ಗುಬ್ಬಿ ಬಾ ತಗೋ ತಗೋ. ಏಟಾಕದಿಲ್ವಾ? ತುಂಬ ಮೇಲೆ ಇಟ್ಟಿದ್ದೀನಿ ನಾನು. ಚಿಗಡಿ ಅವ್ವ ತಗೋ ತಗೋ. ಅದಕ್ಕೆ ಕರಿಯುವಾಗ ಗೊತ್ತಾಗ್ತದೆ. ಗುಬ್ಬಿ ಮರಿ. ನನಗೆ ಇಲ್ಲಿ ನಾನು ಮೇಲೆ ನಿಂತ್ಕೊಂಡಿದ್ದೀನಿ ಗೈಸ್. ಇನ್ನು ಸ್ವಲ್ಪ ಎಟ್ಟಾಕಿದ್ರೆ ನಾನು ಕೆಳಗೆ ಬಿಡ್ತೀನಿ ಅಷ್ಟೇ. ಹವಾ ಏನಂತ ನೋಡ್ದ? ದಾಸನಿಗೆ ಕೊಟ್ರ ಚಿಕ್ಕಪ್ಪ? ಕೊಟ್ರಾ? ನೀ ಸಾಂಗ್ ಎಲ್ಲ ಒಂದು ಸಾಂಗ್ ಇಲ್ಲ, ಒಂದು ಸಾಂಗ್ ಇಲ್ಲ. ಹೂವಿನ ಬಾಣದಂತೆ, ಹೂವಿನ ಬಾಣದಂತೆ, ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು? ಮಾಮನಿಗೆ ಖುಷಿ ಆಯ್ತಾ ನಾ ಬಂದದೆಲ್ಲ? ನಾನು ಬಂದದ್ದು ಸರ್ಪ್ರೈಸ್. ನೀನೇ ಟ್ರೋಲ್ ಆಗ್ತೀಯ ಅಂತ ಹೇಳಿ. ಗೋಬಿ ಮರಿ ಏಪ್ರಿಲ್ ಆದ್ಮೇಲೆ ಅಂತ. ಏಪ್ರಿಲ್ ಆದ್ಮೇಲೆ ಕಿರಿಕಿರಿ ಕಟ್ತದೆ. ಏಪ್ರಿಲ್ ಆದ್ಮೇಲೆ ಅಂತ ಗುಬ್ಬಿ
ಮೇ ಏಪ್ರಿಲ್ ಆದ್ಮೇಲೆ ಹಾಡು ಏಪ್ರಿಲ್ ಆದ್ಮೇಲೆ ಕೂಗುವಾಗ ಭಯ ಇತ್ತು ನಂಗೆ. ಎಂತ ಮನುಷ್ಯ ಕೂಗಿ ಮಗು ಹೋಗ್ತದಲ್ಲ ಹಾಗೆ ಕೂಗಿದೆ. ಚಿನ್ನ ದಿವಸ ಹಾಗೇನೆ ಜೋರ್ ಮಗು ಕುಗ್ತದಲ್ಲ ಹಾಗೇನೆ ಕೂಗಿ ಜೋರ್. ಚಿನ್ನ ಹೇಗೆ ತೀರಿ ಅಂದ್ರೆ ಎಂತ ತೀರಿದವನಿಗೆ ಸಂಕಟದಲ್ಲ ಅಲ್ಲ, ತೀರುವಾಗ ನೀವೆಂತಾನೆ ಹೇಳಿದ್ರಲ್ಲ ಆವಾಗ, ಎಂತ ಬೊಬ್ಬೆ ಹಿಡಿದಿತ್ತು ಅಂತ. ಹೌದು ಮಗು ಕೂಗಿದಾಗೆ ಆಗಿತ್ತು 3 ಸಲ. ಹೌದು. ಎಷ್ಟು ನಾವು ಊಟಕ್ಕೆ ಕೂತ್ಕೊಂಡದ್ದು, ಊಟ ಅಲ್ಲೇ ಬಿಟ್ಟು ಹೋದವು ಹೊಡೆಯೋದು ಗೊತ್ತುಂಟ, ಬಿಟ್ಟು ಮತ್ತೆ ಊಟನೇ ಮಾಡ್ಲಿಲ್ಲ. ಎಷ್ಟು ಗಂಟೆಗೆ ತೀರಿದದ್ದು? ಅವನೆಷ್ಟು 10 ಗಂಟೆ ಆಗಿದೆ, ಮತ್ತೆ 10:30 ಆಗಿದೆ. ಎಲ್ಲಿ ಊಟ ಹಾಕಿದ್ದದನ್ನು? ಎಲ್ಲಿ ಊಟ ಹಾಕಿದ್ದದನ್ನು? ಮತ್ತೆ ಅಲ್ಲಿ ತೋಟದಲ್ಲಿ. ಯಾವುದು? ಅದೇ ನೀವು ಚಾ ನೋಡಿ, ಈಗ ಚಾ ಹೊರಗೆ ಅದೇ ಆಂಟಿ ಹೇಳಿದ್ರು ಮೀನ್ ಪದಾರ್ಥ ಇತ್ತ ಅಂತ. ಅವ್ರ ಬೈರಸಲ್ಲಿ ಇರ್ತಾರೆ, ಬೇಡ ಬಿಡಿ. ಎಂತಕ್ಕೆ ನನಗೆ ಸನ್ಮಾನ ಇಲ್ಲ, ನಂಗೆ ಸನ್ಮಾನ ಮಾಡ್ತಿದ್ದಾರೆ. ಇದು ಕುತ್ತಿಗೆ ಇಟ್ಕೊಂಡು ಸಾಯಿಸ್ಲಿಕ್ಕೆ ನೋಡಿ ನನ್ಗೆ ಸನ್ಮಾನ್ಯ ಸಾರಿ ಸನ್ಮಾನ್ಯ ಹೇಳಿದ್ದು ಎಂತೆಲ್ಲ ಸನ್ಮಾನ ಮಾಡಿ ಎಂತ ನಾನು ಸನ್ಮಾನ್ಯ ಅಂತ ಅದು ನಾನು ಯಾರು ಎಲ್ಲಿ ಹೋದಲ್ಲಿಯಾ? ನೀವು ಎಲ್ಲಿದ್ದದ್ದು? ಅಲ್ಲ ನೋಡಿ, ಇದು ನಾನು ಭಾಷಣ ಮಾಡಿ ಹೋದಾಗೆ ಫಸ್ಟಿಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದೇ ತರ ಹೇಳ್ತಿದ್ದೀನಿ ನಾನು. ಸಾರಿ, ಸನ್ಮಾನ ಮಾಡಿದ್ದು ನನಗೆ. ನೋಡಿ ಇಲ್ಲೊಂದಲ್ಲಿ ಉಂಟು ಕುತ್ಕೊಂಡು ನೋಡಲ್ಲಿ ಮುಸ್ತುಂಟದು. ದಾಸನಿಗೆ ಸನ್ಮಾನ ಮಾಡೋದು. ರೆಡ್ಡಿ, ಸ್ವಲ್ಪ ಕ್ಯಾಮರಾ ಹಿಂದೆ ತಕೊಂಡೋಗಿ, ಕಾಣೋದಿಲ್ಲ. ಇಲ್ಲಿ ನೋಡಿ ಹಾಕ್ತೀನಿ, ಅದಕ್ಕೆ ತಾಗಿಸುತ್ತೆ. मारो हमको जिंदा मत छोड़ो सालो, हम कोई मंदिर का घंटा है कि कोई नहीं आके बजा जाता है. ಬೇಡ ಗೈಸ್. ಚಹಾ ಮಾಡಿದ್ರು ಪಾಪ, ಅವ್ರು ಬಂದು ಚಹಾ ಮಾಡಿದ್ರು ನಮಗೆ, ಆದರೆ ನಾನು ಚಹಾ ಕುಡಿಯೋದಿಲ್ಲ, ಇವರು ಕುಡಿತಾರೆ. ನೀನು ಕುಡಿತೀಯಾನ ಚಹಾ? ಕುಡಿತೀಯಾ? ಹಾಂ ಕುಡಿತಾರಂತೆ ಆ್ಯಕ್ಷನಲ್ಲಿ. ಎಂತ ಮ್ಯಾಮ್ ಕನ್ನಡ ಅದ್ಲ ಕನ್ನನ ಕನ್ನ ಚ ಬಿಸ್ಕಿಟ್ ಮತ್ತು ಇದು ತುಕುಡಿ ನೋಡಿ, ಹಿಡನ್ ಟ್ಯಾಲೆಂಟ್. ಕೋಳಿ ನೋಡಿ ಅದು ಮಂಗ ಮರ ಹೇಳುತ್ತಿದೆ ಅಲ್ಲ, ಇದು ಕೋಳಿ ಮರ ಏರುತ್ತಿದೆ, ಆಗ ಮೇಗೊಮ್ಮೆ ನೋಡುತ್ತಿದೆ. ಚರ್ಪಿ ಅದಕ್ಕೆ ರಾಪಟ ಕಟ್ಟುದು. ಇದು ಒಂದು ಎದ್ದೇಳ್ತೀರ. ನೋಡಿ 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 ಮರಿಗಳು ನೋಡಿ ಗೈಸ್, ನೋಡಿ ವಾವ್ ಎಷ್ಟು ಕ್ಯೂಟ್ ಉಂಟು ಇದು. ನನಗೆ ಮಸೇಪಿ ನೋಡ್ತುಂಟು ಮಾಡ್ಕೊಂಡು. ಎಂತಂತ ಹೇಳಿದರೆ ಗೈಸ್, ನನಗೊಂದು ಫ್ರೆಂಡ್ಸ್ ಚಾಲೆಂಜ್ ಕೊಟ್ಟಿದ್ದಾರೆ ತುಳುವಲ್ಲಿ ವ್ಲಾಗ್ ಮಾಡಲಿಕ್ಕೆ. ನೆಕ್ಸ್ಟ್ ವ್ಲಾಗ್ ಆದರೆ ನಾನು ತುಳುವಲ್ಲಿ ಮಾಡ್ತೀನಿ, ಟ್ರೈ ಮಾಡ್ತೀನಿ ತುಳುವಲ್ಲಿ ಮಾಡಲಿಕ್ಕೆ. ನೋಡಿ ಗೈಸ್ ಇಲ್ಲಿ ಉಂಟು, ಅದು ಕಣ್ಣು ಮುಚ್ಚಿದ, ಅದು ನನಗೆ ನೋಡ್ತುಂಟು. ಮರಿತ್ತು ಗೈಸ್, ಈಗ ನನಗೆ ಲೈಟ್ ಆನ್ ಮಾಡಲಿಕ್ಕೆ ಮರ್ತೋಯ್ತು. ಅಲ್ಲಿ ಉಂಟು ನೋಡಿ, ಕಾಣ್ತುಂಟು ಅಲ್ಲಿ. ದೊಡ್ಡಮ್ಮ ಎಲ್ಲಾದರು ನೋಡಿ, ದೊಡ್ಡಮ್ಮನಿಗೆ ನಾನು ಬರ್ತೀನಂತ ಗೊತ್ತೇ ಇರಲಿಲ್ಲ. ದೊಡ್ಡಮ್ಮ ಹಾಯ್, ಹಿಂದೆ ತಿರುಗಿ ನೋಡಿ, ಹಾಯ್ ಮಾಡಿ ಇದಕ್ಕೆ ಹಾಯ್ ಮಾಡಿ ಹಿಂಗೆ. ನಿಮಗೆ ಗೊತ್ತಿರಲಿಲ್ಲಲ್ಲ ನಾನು ಬರ್ತೀನಂತ. ಇಲ್ಲಿ ಬೇಡಪ್ಪ ಇಲ್ಲಿ ನೋಡಿ, ಚಿಕ್ಕಪ್ಪನವರದ್ದು ಮನೆ ಆಗ್ತಾ ಉಂಟು. ಇಷ್ಟ ಆಗಿದೆ ನೋಡಿ, ತೋರಿಸ್ತೀನಿ ನಿಮಗೆ.
ಇದು ಒಳಗೆ ಎಂಟ್ರಿಗೆ ಕಾಣ್ತಿಲ್ಲ ಗೈಸ್ ನೋಡಿ, ಇದು ದೇವರ ಕೋಣೆ, ಇಲ್ಲಿ ಕಿಚನ್, ಎಂತ ಒಂದು ರೂಮ್ ಹಂಗೆ ಗೊತ್ತಿಲ್ಲ ಗೈಸ್. ಇದು ಕೂಡ ಒಂದು ರೂಮು. ರೂಮಲ್ಲ, ಇಲ್ಲಿ ರೂಮ್. ಅಲ್ಲಿ ನಮಗೆ ಭಯ. ಮತ್ತೆ ಇಲ್ಲಿ ಟಾಯ್ಲೆಟ್ ಬಾರ್ತು, ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್, ಇಲ್ಲಿ ಅಡುಗೆ ರೂಮ್ ಮಾಡ್ತಾರೆ ನೋಡಿ. ಇಲ್ಲ ಅಲ್ಲಿ ಎಲ್ಲಿದೆ, ಅಲ್ಲಿದೆ. ಸಾಕು ಬಾ ಹೋಗುವ. ಈಗ ನಾವು ಸ್ಲ್ಯಾಪಿಗೆ ಹೋಗುವ ಬಾ. ಈಗ ಈ ವರ್ಷನ ನೆಕ್ಸ್ಟ್ ವರ್ಷನ ಅಂತಿತ್ತು ಗೊತ್ತಿಲ್ಲ. ಓಪನ್ ಆಗ್ತದೆ ಮಾಡ್ಬೋದಿತ್ತಲ್ಲ ನೋಡಿ, ಇನ್ನೊಂದು ಡ್ಯಾನ್ಸ್ ಮಾಡ್ತಿದ್ದಾಳೆ. ವೆದರ್ ನೋಡಿ ಅದೊಂದು. ಬಾ ಹೋಗು. ನೀ ಚಾ ಕುಡಿಯೋದಿಲ್ವಾ? ನೀನು ಆವಾಗ ಕುಡಿತಿ ಅಂತ ಹೇಳಿದ್ಯಲ್ಲ ನನ್ನ ಹತ್ರ. ಚಾ ಕುಡಿತೇನೆ, ಆದರೆ ಹಾಲಿಲ್ಲ, ಕನ್ನ ಮಾಡಿದ್ದಾರೆ. ನಾನು ಸಂಜೆದು ಕನ್ನ ಎಲ್ಲ ಕುಡಿಯುವುದಿಲ್ಲ. ಆಯ್ತು ಮಾರಿತಿ, ಹೋಗುವ. ಮೆಲ್ಲ ಸೈಡ್ ಬಿದ್ದರೆ ನಿನ್ಗೆ ನೋಡಿ, ಇಲ್ಲಿಂದ ಬಿದ್ದರೆ ಟಾಟಾ ಬಾಯ್ ಬಾಯ್ ಗುಡ್ ಬೈ. ಟಾಟಾ ಬಾಯ್ ಬಾಯ್ ಗುಡ್ ಬೈ. ಮತ್ತೆ ನಾಳೆ ಬ್ರೇಕಿಂಗ್ ಥರ ಬರ್ತದೆ ನೋಡಿ ಗೈಸ್. ಬ್ರೇಕಿಂಗ್ ನ್ಯೂಸ್, ಇಬ್ಬರು ಹುಡುಗಿಯರು ಸ್ಲ್ಯಾಪಿನ ಮೇಲೆ ಹೋಗಿ ಮೇಲಿಂದ ಕೆಳಗೆ ಬಿದ್ದು ಮೈಕೈ ಎಲ್ಲ ಮಣ್ಣು ಮಾಡ್ಕೊಂಡಿದ್ದಾರೆ. अच्छा लगा मेरा मजाक? ಹೋಗು. ನಿಂದು ಎಕ್ಸಾಮ್ ಆಯ್ತಾ? ಮಿಡ್ ಟರ್ಮ್ ನಮ್ದಾಯ್ತು, ನಮ್ಮ ಜಾಲಿ ತಂಗಿ. ಕುತ್ಕೋ, ನಾವು ಸ್ವಲ್ಪ ಮಾತಾಡು. ನಮಗೆ ಹೇಳು. ಎಕ್ಸಾಮ್ ಆಗಿ ನಮ್ಗೀಗ ರಜೆ. ನಿಲ್ಲು, ನಿನ್ನನ್ನು ತೋರಿಸ್ತೀನಿ. ಹೇಳು. ಎಕ್ಸಾಮ್ ಆಗಿ ನಮ್ಗೀಗ ರಜೆ. ನಿಮಗೆಲ್ಲ ನೋಡು, ನಾನು ಹೇಳ್ತೀನಿ. ಇಬ್ಬರು ಸಹ ಒಂದೇ ಏಜ್ ಅಂತ ಹೇಳಿದರೆ, ಅಂದರೆ ಇದು ಅವಳು ಸಹ ಸೆಕೆಂಡ್ ಪಿ ಯು, ನಾನು ಸಹ ಸೆಕೆಂಡ್ ಪಿ. ಮತ್ತು ಇದು ಅವರದ್ದು ಎಕ್ಸಾಮ್ ಆಯಿತು ಗೈಸ್, ನಮ್ಮದು ಮಾತ್ರ ಎಕ್ಸಾಮ್ ಆಗಲಿಲ್ಲ ಇನ್ನೂ ಸಹ. ನಿಮ್ಮ ಎಲ್ಲರದ್ದಾಯ್ತು? ಅಂದರೆ ಆ ಕಡೆ ಬೇರೆಯವರಿಗೆ? ಇಲ್ಲ, ನಮಗೆ ಮಾತ್ರ ಬೇಗ ಮಾಡಿದ್ದಾರೆ. ನಮ್ಮದು ಆಗಲಿಲ್ಲ. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಬೇಗ ಆಗಿದೆ ಎಕ್ಸಾಮ್. ಹೌದು. ಹೌದು, ಅವರಿಗೆ ಚಂದ. ನಮಗೆ ರಜೆಯಲ್ಲಿ ಓದಬೇಕಾ, ರಜೆ ಎಂಜಾಯ್ ಮಾಡಬೇಕಾ ಅಂತ ಅನ್ನಿಸ್ತಿಲ್ಲ. ಅಲ್ಲಿ ದಾಸು ನಾನು ಬಿಟ್ಟರು ನಮಗೆ ರಜೆಯಲ್ಲೇ ಎಂಜಾಯ್. ನೀನು ಹಿಂಗೆ ಜಿಂಗಲ ಕಾಲ ಓಡ್ತುಂಟು ನೋಡಿ, ನಾಯಿ ಹಿಂದೆ ನಾಯಿ, ಇದೊಂದು ನಾಯಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವೀಗ ವಾಕಿಂಗಿಗೆ ಬಂದಿದ್ದೇವೆ. ಹಾಯ್ ಮಾಡು. ಹಾಯ್. ನಾವು ಅಲ್ಲಿ ಚಾ, ನಿಮ್ಮದು ಚಾ ಆಯ್ತಾ ಗಾಯ್ಸ್? ನಮ್ದು ಅಲ್ಲಿ ಚಾ ಆಗ್ತಾ ಉಂಟು, ಅದಕ್ಕೆ ನಾವು ಸ್ವಲ್ಪ ವಾಕಿಂಗಿಗೆ ಬಂದದ್ದು. ನಿನ್ನೆ ವ್ಲಾಗ್ ಎಂಡ್ ಮಾಡಲಿಕ್ಕೆ ಮರ್ತೋಯ್ತು ನನಗೆ, ಅದಕ್ಕೆ ಈಗ ಮಾಡ್ತಿದ್ದೀನಿ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.